நிலை பெயராது நிலை பெயராது சிலை போலவே நின்ற நிலை பெயராது சிலை போலவே நின்ற நேரமாவதறியாமலே மிக வினோதமான முரளிதர நேரமாவதறியாமலே மிக வினோதமான முரளிதர என்பன மலை பாயுதே கண்ணா ಮಹಿಷಮರ್ದಿನಿ ದೇವಸ್ಥಾನ ಪಾರಂಕಿಯ ಆವರಣದಲ್ಲಿ ಮಡಂತ್ಯಾರು ಗ್ರಾಮ ಪಂಚಾಯತಿಯ ಒಂದು ವಿಶೇಷವಾಗಿರ್ತಕ್ಕಂಥ ಪ್ರಯತ್ನದ ಮೂಲಕ ಅಮೃತ ಉದ್ಯಾನವನವನ್ನು ಇವತ್ತು ಲೋಕಾರ್ಪಣೆಗೊಳಿಸಿರ್ತಕ್ಕಂಥದ್ದು. ಇಡೀ ದೇಶಕ್ಕೆ ಮಾದರಿಯಾಗುವಂಥ ಒಂದು ಉದ್ಯಾನವನವನ್ನು ನಮ್ಮ ಮಡಂತ್ಯಾರು ಗ್ರಾಮ ಪಂಚಾಯತ್, ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ಗ್ರಾಮ ಪಂಚಾಯತ್ ಒಂದು ಉತ್ತಮವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡಿರ್ತಕ್ಕಂಥದ್ದು ನಾನು ವಿಶೇಷವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಹಳ ಸಂತೋಷ ಪಡ್ತೇನೆ. ಅತಃ ಪೂರ್ಣಂ ಜಗತ್ ಪ್ರಾಣಂ ಸಂಸ್ಕೃತಂ ಸಂಸ್ಕೃತಿಂ ಗುರುಂ ಕೃಷಿಕಂ ಸೈನಿಕಂ ಗಾಂಛಂ ಒಂದೇ ಭಾರತ ಮಾತರಂ. ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಭಾರತ ಮಾತೆಯನ್ನು ಪೂಜನೆ ಮಾಡುವಂಥದ್ದು ಮೊದಲ ಒಂದು ಸಂಪ್ರದಾಯ. ಯಾಕೆಂದರೆ ಬೆಳಗ್ಗೆ ಎದ್ದು ಕೂಡಲೇ ನಾವು ಭೂಮಿ ತಾಯಿ ಪ್ರಾರ್ಥನೆ ಮಾಡ್ತೇವೆ, ಅದೇ ರೀತಿ ನಮಗೆ ಕೊಟ್ಟಂಥ ರೈತನ ಪ್ರಾರ್ಥನೆ ಮಾಡ್ತೇವೆ, ರಕ್ಷಣೆ ಮಾಡೋ ಸೈನಿಕರ ಪ್ರಾರ್ಥನೆ ಮಾಡ್ತೇವೆ, ಜೊತೆಯಲ್ಲಿ ನಾವು ಅರಸನನ್ನು ಕೂಡ ಪ್ರಾರ್ಥನೆ ಮಾಡಿಕೊಳ್ತೇವೆ. ನಮ್ಮ ಹಿರಿಯರು ಹೇಳಿಕೊಟ್ಟ ರೀತಿಯಲ್ಲಿ ಹಿಂದೂ ಧರ್ಮ ಆಚರಣೆ ನಡೆದು ಬರ್ತಾ ಇದೆ. ಗ್ರಾಮ ಅನ್ನುವಂಥ ಕಲ್ಪನೆ ಬಂದಾಗಲೇ ಗ್ರಾಮಸ್ಥರು ಅಂತ ಇರ್ತಾರೆ. ಗ್ರಾಮಸ್ಥರ ಕಲ್ಪನೆಯಲ್ಲಿ ಮುಖ್ಯವಾಗಿ ಬರುವಂತಹದ್ದು ಅಲ್ಲಿ ಸಂಪ್ರದಾಯಬದ್ಧವಾಗಿ ನಡೆಯುವಂಥ ಜನಗಳ ಒಂದು ಒಕ್ಕೂಟ, ಅದನ್ನು ಗ್ರಾಮದ ವ್ಯಾಪ್ತಿ ಅಂತ ಹೇಳ್ತೇವೆ. ಎಲ್ಲ ಹಿಂದೂ ಪುರಾಣಗಳಲ್ಲಿ ಕೂಡ ಗ್ರಾಮದ ವ್ಯಾಪ್ತಿ ಇದ್ದ ಹಾಗೆ ಮಾಗಣೆ ವ್ಯಾಪ್ತಿ, ಆಮೇಲೆ ಮಹತೋಭಾರ ಮತ್ತು ಸೀಮೆ, ಹೀಗೆ ದೇವಸ್ಥಾನ ನಿರ್ಮಾಣ ಮಾಡುವಂಥದ್ದು ಸಂಪ್ರದಾಯ. ಹಾಗೆ ನಮ್ಮದು ಗ್ರಾಮದಿಂದ ಮೇಲ್ಮಟ್ಟ ಮಾಗಣೆ ಸಂಪ್ರದಾಯಕ್ಕೆ ಸೇರಿದಂತಹ ಶ್ರೀ ಮಹಿಷಮರ್ದಿನಿ ಅಮ್ಮನವರ ಪುಣ್ಯಕ್ಷೇತ್ರ. ಬೆಳ್ತಂಗಡಿ ತಾಲೂಕಿನಲ್ಲಿ ವಿಶೇಷ ದುರ್ಗಾಕ್ಷೇತ್ರ ಇರುವಂಥದ್ದೇ 3 ಮಾತ್ರ. ಚಂದ್ಕೂರು ಆದಿಯಲ್ಲಿ ಬರ್ತದೆ, ಮಹಿಷಮರ್ದಿನಿ ದೇವಸ್ಥಾನ 2ನೇ ಬರ್ತದೆ, ಮುಂದೆ ನಾಳ ದೇವಸ್ಥಾನ ಬರ್ತದೆ. ಇದು ನಮ್ಮ ತಾಲೂಕು 3 ಇರುವಂಥ ದೇವಿ ದೇವಸ್ಥಾನಗಳು. ಬಾಕಿ ಎಲ್ಲವೂ ಕೂಡ ಮತ್ತೆ ಸೇರ್ಪಡೆ ಆಗಿರುವಂಥದ್ದು. ಈ ನಮ್ಮ ದೇವಸ್ಥಾನಕ್ಕೆ 700 ವರ್ಷಗಳ ಇತಿಹಾಸ ಇದೆ. ಇತಿಹಾಸವನ್ನು ನಾವು ಹೇಗೆ ಲೆಕ್ಕಾಚಾರ ಮಾಡಿದೆವು ಅಂದರೆ, ಇಲ್ಲಿಯ ಬಿಂಬ ಸಾನ್ನಿಧ್ಯದಲ್ಲಿ ಅಥವಾ ಬಿಂಬದಿಂದ ಹೊರಬರುವಂಥ ಆ ಗರ್ಭಗೃಹದಲ್ಲಿ ಇರುವಂಥ ಶಿಲೆಗಳ ಆಧಾರದಲ್ಲಿ ಇದರ ಈ ಪೂರ್ವ ಎಷ್ಟು ಆಗಿರಬಹುದು ಅಂತೇಳಿ ಶಿಲ್ಪಿಗಳು ಲೆಕ್ಕಾಚಾರ ಹೇಳಿದ್ರಿಂದ ಇದೊಂದು ಆಧಾರಭೂತ ನಮಗೆ. ಆಮೇಲೆ ದಕ್ಷಿಣ ಕನ್ನಡ ಜಿಲ್ಲಾ ದರ್ಶನದಲ್ಲಿ ಗುರುರಾಜ ಭಟ್ರವರು ವಿಶೇಷವಾಗಿ ಈ ದೇವಸ್ಥಾನವನ್ನು ಎಷ್ಟು ಹಿಂದೆಂದು ಏನು ಆಗಿತ್ತು ಅಂತ ಹೇಳಿದ್ದಾರೆ. ಮಧ್ವರಾಚಾರ್ಯರಿಂದ ಮಧ್ವಕರ ಪೂಜಿತೆಯಾದ ಮಹಿಷಮರ್ದಿನಿ. ಹಾಗಾಗಿ ಪಾರಂತಿ ಸುರಸದನಂ ಅನ್ನುವಂಥ ಶ್ಲೋಕ ಮಧ್ವವಿಜಯಲ್ಲಿ ಬರ್ತದೆ. ಹಾಗಾಗಿ ಈ ಕ್ಷೇತ್ರಕ್ಕೆ ಮಧ್ವಾಚಾರ್ಯರು ಭೇಟಿ ಕೊಟ್ಟಿದ್ದಾರೆ ಅನ್ನುವಂಥದ್ದು ಅದೊಂದು ಇತಿಹಾಸಕ್ಕೆ ಪೂರಕವಾದ ವಿಚಾರ. ಮುಖ್ಯವಾಗಿ ಈ ದೇವಸ್ಥಾನ ನಿರ್ಮಾಣ ಕಾಲದಲ್ಲಿ ಇಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಬೇಕು ಅನ್ನುವಂತಹ ಒಂದು ತೀರ್ಮಾನವನ್ನು ಮಾಡಿ ಆಗಿನ ಕಾಲದ ಪುರಜನರು ತೀರ್ಮಾನ ಮಾಡಿದರು. ಆವಾಗ ಒಬ್ಬ ಅವಧೂತ ಸೂರ್ಯೋದಯಕ್ಕೆ ಸರಿಯಾಗಿ ಬಂದು ಹೇಳಿದ, ಇದು ದೇವಸ್ಥಾನ ನಿರ್ಮಾಣದ ಜಾಗ ಅಲ್ಲ, ಇಲ್ಲಿಂದ ಇನ್ನು ನೀವು ಸುಮಾರು 100 ಗಜ ದೂರಕ್ಕೆ ಹೋಗಬೇಕು, ಅಲ್ಲಿ ನಿಮಗೆ ನಾಳೆ ಬೆಳಗ್ಗೆ ಉದಯ ಕಾಲದಲ್ಲಿ ಪ್ರತ್ಯಕ್ಷ ದರ್ಶನ ಆಗ್ತದೆ ಅಂತ ಹೇಳಿದ ಕೂಡಲೇ ಎಲ್ಲರೂ ಕೆಲಸ ಸ್ಥಗಿತಗೊಳಿಸಿ ಇಲ್ಲಿ ನಿಂತುಕೊಂಡ್ರು. ಆ ಸಂದರ್ಭದಲ್ಲಿ ಆ ಸೂರ್ಯೋದಯಕ್ಕೆ ಸರಿಯಾಗಿ ಒಂದು ಹುಲಿ ಮತ್ತು ಒಂದು ದನ ಒಟ್ಟಿಗೆ ಮೇಯ್ತಾ ಇರುವ ದೃಶ್ಯ ಈಗ ನಾವು ಏನು ದೇವಸ್ಥಾನದ ಗರ್ಭಗೃಹ ಕಾಣ್ತಾ ಇದ್ದೇವೆ ಅಲ್ಲಿ ಗೋಚರಿಸಿತು ಊರಿನವರಿಗೆಲ್ಲ. ಹಾಗಾಗಿ ಇದು ಪ್ರಶಸ್ತವಾದ, ಪ್ರಶಾಂತವಾದ, ಶಾಂತ ವಾತಾವರಣ, ಇಲ್ಲಿಯೇ ನಾವು ನಿರ್ಮಾಣ ಮಾಡಬೇಕು ಅಂಥೇಳಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿದರು. ಗರ್ಭಗೃಹ, ಗರ್ಭಗುಡಿ ಇತ್ಯಾದಿ ಎಲ್ಲವೂ ಕೂಡ ಶಿಥಿಲಾವಸ್ಥೆಯಲ್ಲಿದ್ದ ಸಮಯದಲ್ಲಿ ಊರಿನ ಎಲ್ಲ ಮುಕ್ತ ಬಂಧುಗಳು ಸೇರಿಕೊಂಡು ಮತ್ತೊಮ್ಮೆ ಜೀರ್ಣೋದ್ಧಾರವನ್ನು 67ನೇ ಇಸ್ವಿಯಲ್ಲಿ ಮಾಡಿದರು. ಮುಂದೆ ಕಾಲಾಂತರದಲ್ಲಿ ಬಂದಂಥ ವ್ಯವಸ್ಥೆಗಳ ಪ್ರಭಾವವಾಗಿ 2002ನೇ ಇಸ್ವಿಗೆ ಮತ್ತೊಮ್ಮೆ ಬ್ರಹ್ಮಕಲಶೋತ್ಸವ ನಡೆಯಿತು. ಮುಂದೆ 2014ಕ್ಕೆ ಮತ್ತೊಮ್ಮೆ ಬ್ರಹ್ಮಕಲಶ. ಈಗ ಮುಂದೆ 2026ರ ಕಾಲಚಕ್ರದಲ್ಲಿ ಪ್ರತಿ 12 ವರ್ಷದ ಬ್ರಹ್ಮಕಲಶೋತ್ಸವ ನಡೆಯಲಿಕ್ಕಿದೆ. ವಿಶೇಷತಃ ಅಮ್ಮನವರ ಸನ್ನಿಧಿಯಲ್ಲಿ ವಿಶೇಷ ಮಾಂಗಲ್ಯ ಭಾಗ್ಯ ಪ್ರಾಪ್ತಿಗಾಗಿ ಅಥವಾ ಮಾಂಗಲ್ಯವನ್ನು ಉಳಿಸಿಕೊಳ್ಳುವುದಕ್ಕಾಗಿ ಅಥವಾ ಸೌಮಂಗಲ ಅಭಿವೃದ್ಧಿಗಾಗಿ ನಡೆಸುವಂಥ ಎಲ್ಲ ಪೂಜೆಗಳು ಅತ್ಯಂತ ಶ್ರೇಯಸ್ಕರವಾಗಿದೆ. ವಿಶೇಷವಾಗಿ ಈ ಸ್ಥಳದಲ್ಲಿ
ಒಂದು ಉದ್ಯಾನವನ ಆಗಬೇಕು ಅನ್ನುವಂಥ ಸಂಕಲ್ಪ ಬಹಳ ಕಾಲದ ಇದ್ದರೂ ಕೂಡ ನೆರವೇರಿಸಲಿಕ್ಕೆ ಗ್ರಾಮ ಪಂಚಾಯತ್ನವರು ಮನಸ್ಸು ಮಾಡಿದ್ರಿಂದ ಸರ್ಕಾರದ ಅನುದಾನ, ಶ್ರೀಯುತ ಹರೀಶ್ ಪೂಂಜಾರವರ ಅನುದಾನ ಎಲ್ಲವೂ ಸೇರಿಕೊಂಡು ಇತ್ತೀಚೆಗೆ ಬಹಳ ಸುಂದರವಾಗಿ ಉದ್ಯಾನವನ ನಿರ್ಮಾಣ ಆಗಿದೆ. ಈ ಉದ್ಯಾನವನದ ನಿರ್ವಹಣೆಯನ್ನು ಮುಂದೆ ದೇವಸ್ಥಾನಕ್ಕೆ ಕೊಡುವುದಾಗಿ ಈಗಾಗಲೇ ಅವರು ತೀರ್ಮಾನ ಕೈಗೊಂಡಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಮಕ್ಕಳಿಗೆ, ಬರುವಂಥ ಸಂದರ್ಶಕರಿಗೆ, ಭಕ್ತರಿಗೆ ಅನುಕೂಲವಾಗುವಂತಹ ವ್ಯವಸ್ಥೆಗಳನ್ನು ಕಲ್ಪಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ನಾವು ಮಡಂತ್ಯಾರ್, ಮಂಗಳೂರು ಧರ್ಮಸ್ಥಳ ಹೆದ್ದಾರಿಯಲ್ಲಿ ಮಡಂತ್ಯಾರ್ ಎಂಬಲ್ಲಿ ಇಳಿದು ಕೇವಲ 1 ಕಿಲೋಮೀಟ್ರ್ ಬಲಭಾಗಕ್ಕೆ ಬಂದಾಗ ಮಹಿಷಮರ್ದಿನಿ ದೇವರ ದ್ವಾರ ಇದೆ. ಇಲ್ಲಿ ಬಂದಾಗ 100 ಮೀಟರ್ ದೂರದಲ್ಲಿ ಅತ್ಯಂತ ಭವ್ಯವೂ ಸುಂದರವಾದಂತಹ ದೇವಾಲಯವು ಕಾಣಿಸ್ತದೆ. ವಿಶೇಷತಃ ದೇವಾಲಯದ ಕಲ್ಪನೆ ಇರುವಂತಹದ್ದು ದೇಹೋ ದೇವಾಲಯೋ ಪ್ರೋಕ್ತ ಜೀವೋ ಹಂಸಃ ಸದಾಶಿವ ಅಂತೇಳಿ. ಹಾಗಾಗಿ ನಮ್ಮ ಗುರುಗಳು ಹೇಳ್ತದ್ದು ದೇವಸ್ಥಾನ ಅನ್ನುವಂಥದ್ದನ್ನು ನಮ್ಮ ದೇಹಕ್ಕೆ ನಾವು ಹೋಲಿಕೆ ಮಾಡಿಕೊಳ್ಬೇಕು. ತ್ಯಜೇದ್ ಅಜ್ಞಾನ ನಿರ್ಮಾಲ್ಯಂ ಸೋ ಅಹಂಭಾವೇನ ಪೂಜೆಯೇತು ಅಂಥೇಳಿ, ನಿನ್ನಲ್ಲಿರುವಂತಹ ಮನಸ್ಸಿನ ಕಶ್ಮಲಗಳನ್ನೆಲ್ಲ ದೂರ ಮಾಡು. ಮುಂದೆ ಆ ಬಿಂಬವನ್ನು ಅರ್ಚಿಸಿದಾಗ ಅಲ್ಲಿ ನೀನು ಕಾಣುವಂತಹದ್ದು ಪ್ರತಿಬಿಂಬ ಕಾಣಬೇಕಾದ್ರೆ ಹೇಗೆ ನಾವು ಕನ್ನಡಿಯಲ್ಲಿ ಮುಖ ನೋಡುವಾಗ ಕನ್ನಡಿ ಶುಭ್ರವಾಗಿರಬೇಕೋ ಹಾಗೆ ನಮಗೆ ಕೂಡ ದೇಹದಲ್ಲಿರುವಂತಹ ಎಲ್ಲ ಮದ ಮತ್ಸರ ಮೋಹ ಎಲ್ಲವನ್ನು ಕಳೆದು ನಾವು ತ್ಯಜೇದ್ ಅಜ್ಞಾನ ನಿರ್ಮಾಲ್ಯಂ ಈಗ ಮಾಡಿದಾಗ ನಮಗೆ ನಮ್ಮ ಆತ್ಮ ಸಾಕ್ಷಾತ್ಕಾರವಾಗಿ ಪರಮಾತ್ಮನ ಅನುಗ್ರಹ ಆಗುವಂತಹ ಎಲ್ಲ ಸಾಧ್ಯ ಇರೋದರಿಂದ ಅಮ್ಮನವರ ಅನುಗ್ರಹ ಪಡೀಲಿಕ್ಕಾಗಿ ಎಲ್ಲ ಭಕ್ತರಿಗೂ ಮತ್ತೊಮ್ಮೆ ಮಗದೊಮ್ಮೆ ದೇವಸ್ಥಾನಕ್ಕೆ ಆಮಂತ್ರಿಸ್ತಾ ಇದ್ದೇವೆ. ಇದೇ 31ನೇ ತಾರೀಕಿಗೆ ನಮ್ಮ ವಾರ್ಷಿಕ ಜಾತ್ರಾ ಮಹೋತ್ಸವ ನಡೀತದೆ. ಅದೇ ಸಂದರ್ಭದಲ್ಲಿ ನಮ್ಮ ಶಾಸಕರಿಂದ ಈ ಒಂದು ಉದ್ಯಾನವನ್ನು ಉದ್ಘಾಟನೆ ಆಗಿದೆ. ಸಹಕರಿಸುವ ಎಲ್ಲರಿಗೂ ಕೂಡ ಅಮ್ಮನವರ ಅನುಗ್ರಹ ಖಂಡಿತವಾಗಿಯೂ ಇದೆ. ಅದೇ ಜೊತೆಯಲ್ಲಿ ಕಡ್ತಿಲ ಕಾರ್ಪೊರೇಷನ್ನವರು ಬಹಳಷ್ಟು ಸುಂದರವಾಗಿ ಅತ್ಯಲ್ಪ ಸಮಯದಲ್ಲಿ ಅತ್ಯಂತ ಚಂದವಾಗಿ ಯೋಗೀಶ್ ಕುಮಾರ್ ಅವರ ಮಗ ಎಲ್ಲರೂ ಸೇರಿಕೊಂಡು ಒಳ್ಳೆ ಕೆಲಸವನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಕ್ಷೇತ್ರದ ಎಲ್ಲ ವ್ಯವಸ್ಥಾಪನಾ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದ ಮಂಡಲ ಗ್ರಾಮ ಪಂಚಾಯತ್ನವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಮನಸೋವಾಚವಾಗಿ ಆಶೀರ್ವಾದವನ್ನು ನಮ್ಮನ ಹತ್ರ ಬೇಡಿ ಕೊಡ್ತಾ ಇದ್ದೇವೆ. ಮಹಿಷಮರ್ದಿನಿ ನಮ್ಮನ್ನ ಸನ್ನಿಧಾನ ಪೋದೆನ ಪ್ರಾರ್ಥನೆ ಮಾಡ್ತಿದೆ. ಎಂಕ್ಲ ಈರ್ನ ಸನ್ನಿಧಾನದ ಎದುರು ಇಪ್ಪನಂಚಿನ ಉದ್ಯಾನವನ ಎಂಕ್ಲ ಬೇಲ ಆವಡ ಪಂಡದ ಕೈ ಪಾಡ್ದ ಆ ಆಂಡ ಯಾವ ಪಂಡ ದೇವರ ಮನಸಾರೆಯನ್ನು ಪ್ರಾರ್ಥನೆ ಮಾಡ್ತಿದೆ, ಕಣ್ಣೀರು ಪಾಡ್ದನ್ನು ಪ್ರಾರ್ಥನೆ ಮಾಡ್ತಿದ್ದೆ ಅಂತ ಮಸ್ತ್ ಖುಷಿ ಉಂಟು. ದಾಂಡ ದೇವರ ಕಾರಣಕ್ಕೆ ಏತುಂಡು ಪಂಡದ ಇನ್ನು ತುವರ ನಮಕ್ ಮೂಲಿಪನ ಉದ್ಯಾನವನೇ ಕಾರಣ. ದಾಂಡ ಬೇಲೆ ಆಪನೇ ಇಜ್ಜಿ ಅಂತ ಸನ್ನಿವೇಶ ಡಿಪ್ಪನ ಕಾರಣ ಕೈ ಪ್ರಾರ್ಥನೆ ಮಾಡ್ತೀನಿ ಅದ್ರ ಈತು ಶೋಕದ ಉದ್ಯಾನವನ ಆತಂಡು ನೆಕ್ ಸಹಕಾರ ಮಾಡ್ತೀನಿ. ಮಾತೆರೆಗಳ ಧನ್ಯವಾದ. ಮಾತೆರೆಗಳ ನಮಸ್ಕಾರ. ಯಾನು ಮುಲ್ಪ ಪಾರ್ಯಂಕಿ ಮಹಿಷಮರ್ದಿನಿ ದೇವಸ್ಥಾನದ ಪೂರ್ವಾಧ್ಯಕ್ಷಿ. ಮುಲ್ಪ ಪಾರ್ಕ್ ಮಲ್ನ ಬಗ್ಗೆ ಪಂಚಾಯತ್ ಪ್ರಸ್ತಾಪ ಮಾಡಿರಿ. ನಾನು ಅಧಿಕಾರಾವಧಿ ಎನ್ನ ಅಧಿಕಾರಾವಧಿ ಅಪ್ಪ ಎಂಕ್ಲಿಗೆ ಭಾರಿ ಖುಷಿ ಆಂಡ ಆಡಳಿತ ಕಮಿಟಿದಾಗಲಿ ಭಟ್ರಿಗೆ ಪೂರ ಪಂಚಾಯತ್ಗಳು ಜಾಗ ಮಾತ ಓಲೋರು ದೇವಸ್ಥಾನ ಸೇರಿನ ಜಾಗ ಇತ್ತಿನೆಲ್ಲ ಮಲ್ಪುಲಿ ಪಂಚಾಯತ್ ಹತ್ತಂದೆ ದೇವಸ್ಥಾನದ ಜಾಗಗಳ ಮಲ್ಪುಲಿ ಎಂಕ್ಲು ಒಪ್ಪಿಗೆ. ನಮಸ್ಕಾರ, ನನ್ನ ಹೆಸರು ಅಕ್ಷಯ್. ನಾನು ಇಲ್ಲಿನ ಸ್ಥಳೀಯ ನಿವಾಸಿ. ನನಗೆ ಮೊದಲೊಂದು ಆಟ ಆಡ್ಲಿಕ್ಕೆ ಒಂದು ಪಾರ್ಕ್ ಇರಲಿಲ್ಲ, ಇಲ್ಲಿ ಒಂದು ಮೈದಾನ ಇತ್ತು. ಈಗ ಒಂದು ಪಾರ್ಕ್ ಆಗಿ ನನಗೆ ತುಂಬ ಸಂತೋಷ ಆಗಿದೆ. ಮತ್ತು ಇಲ್ಲಿನ ಸುಂದರ ಮತ್ತು ಪ್ರಶಾಂತ ವಾತಾವರಣದ ಸ್ಥಳದಲ್ಲಿ ಈ ಪಾರ್ಕು ನಿರ್ಮಾಣವಾಗಿದೆ. ಇದು ನಿಜಕ್ಕೂ ತುಂಬ ಸುಂದರವಾದ ಪಾರ್ಕು. ನಾನು ಮಡಂತ್ಯಾರು ಗ್ರಾಮ ಪಂಚಾಯಿತಿಯವರಿಗೆ ನಾನು ಧನ್ಯವಾದವನ್ನು ಕೋರುತ್ತಿದ್ದೇನೆ. ಇನಿ ವಿಶೇಷವಾದ ಎಂಗ್ಲೆ ಕೊಂಜಿ ಕನಸಿತ್ತು ದೇವಸ್ಥಾನದ ಎದುರುಡು ಒಂಜಿ ಉದ್ಯಾನವನ ಆವಡು ಅಂಚೆನೆ ಪುರಾತನ ಕಾಲದ ಜಿಂಚಿ ಬತ್ತಿನ ದೇವಸ್ಥಾನ ನಮ್ಮ ಪಾರಂಕಿ ಮಹಿಷಮರ್ದಿನಿ ಅಮ್ಮ